ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಸೊ ಆಫ್ಟರ್ 2 ಮಂತ್ಸ್ ಆದಮೇಲೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ 2 ಮಂತ್ಸ್ ನನಗೆ ಸ್ವಲ್ಪ ನಾನು ಬ್ಯುಸಿ ಇರೋದ್ರಿಂದ ಯಾವುದೇ ವಿಡಿಯೋಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಈಗ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ವೈಷ್ಣವ್ ದೇವಿ ಟ್ರೆಕ್ಕಿಂಗ್ ಬಗ್ಗೆ ಆಗಿದೆ. ನಾನು ವೈಷ್ಣವ್ ದೇವಿ ಟ್ರೆಕ್ಕಿಂಗ್ಗೆ ಹೋದಾಗ ಅಲ್ಲಿ ನನಗೆ ಆದಂತಹ ಎಕ್ಸ್ಪೀರಿಯನ್ಸ್ ಹಾಗೂ ನಾವು ಅಲ್ಲಿ ಕಳೆದ ಜಾಗಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಕಮ್ ಟು ದಿ ವಿಡಿಯೋ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿನಿಂದ. ನಾವು ಅಂದಾಜು ಬೆಳಿಗ್ಗೆ 5 ಗಂಟೆಗೆ ಸರಿಯಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇದ್ವಿ. ನಮಗೆ ಟರ್ಮಿನಲ್ 1 ಸಿಕ್ಕಿತ್ತು. ಟರ್ಮಿನಲ್ 2 ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಂತರ ನಾವು ನಮ್ಮ ಟಿಕೆಟ್ಗಳನ್ನು ತೆಗೆದುಕೊಂಡು ಲಾಂಜ್ಗೆ ಹೋದ್ವಿ. ಲಾಂಜ್ನಲ್ಲಿ ಅಲ್ಲಿ ಕುಳಿತುಕೊಳ್ಳಲು, ಮಲಗಲು ಹಾಗೂ ಅಲ್ಲಿ ಅನ್ಲಿಮಿಟೆಡ್ ಫುಡ್ಸ್ ಹಾಗೂ ಡ್ರಿಂಕ್ಸ್ ಎಲ್ಲ ಫೆಸಿಲಿಟಿನೂ ಇರ್ತದೆ. ಈ ಫೆಸಿಲಿಟಿಗಳನ್ನು ಬೇಕಂದ್ರೆ ಲಾಂಜ್ಗೆ ಹೋಗಬೇಕು. ಲಾಂಜ್ನಲ್ಲಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲೇ ಟಿಫಿನ್ ಹಾಗೂ ಜ್ಯೂಸನ್ನು ಕುಡಿದು ನಂತರ ಇನ್ನೊಬ್ಬರು ಬರೋರಿದ್ರು, ಅವರಿಗಾಗಿ ವೇಟ್ ಮಾಡ್ತಾ ಅಲ್ಲೇ ಕುಳಿತಿದ್ವಿ. ನಂತರ ಅವರು ಬಂದರು. ಹಾಗೆ ನಾವು 3 ಮೆಂಬರ್ಸ್ ಜಮ್ಮುಗೆ ಹೊರಟ್ವಿ. ನಮ್ಮದು 8:45ಗೆ ಫ್ಲೈಟ್ ಇತ್ತು. ನಂತರ ನಮ್ಮ ಫ್ಲೈಟನ್ನು ನಾವು ಹತ್ತಿದ್ವಿ. ನಾನು ಈ ಸಲ ಫ್ಲೈಟ್ನ ಬಗ್ಗೆ ಅಷ್ಟಾಗಿ ಮಾಹಿತಿ ಏನು ತಿಳಿಸುವುದಿಲ್ಲ, ಏಕೆಂದರೆ ಹೋದ ವಿಡಿಯೋಗಳಲ್ಲೆಲ್ಲ ನಾನು ಫ್ಲೈಟ್ನ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೇನೆ. ಸೊ ಅದೇ ರೀತಿ ಇರುತ್ತೆ ಈ ಜರ್ನಿ ಕೂಡ. ಸೊ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಹಾಗೆ ಫೈನಲಿ ಜಮ್ಮು ಏರ್ಪೋರ್ಟ್ಗೆ ರೀಚ್ ಆದ್ವಿ. ಇದೇ ನೋಡಿ ಗೈಸ್ ಜಮ್ಮು ಏರ್ಪೋರ್ಟ್. ಇಲ್ಲಿಂದ ನಮ್ಮ ಟ್ಯಾಕ್ಸಿ ನಮಗಾಗಿ ವೇಟ್ ಮಾಡುತ್ತಿತ್ತು. ನಾವು ಟ್ಯಾಕ್ಸಿಯ ಮೇಲೆ ನಮ್ಮ ರೂಮಿನ ಕಡೆ ಹೊರಟ್ವಿ. ನಮ್ಮ ರೂಮ್ ಇರುವುದು ಕತ್ರಾದಲ್ಲಿ ಆಗಿತ್ತು. ನಾವು ಕತ್ರಾಗೆ ಹೊರಟ್ವಿ. ಕತ್ರಾಗೆ ಹೋಗುವಾಗ ಈ ರೀತಿಯ ಸುಂದರವಾದ ದೃಶ್ಯಗಳನ್ನು ನೋಡಬಹುದು. ಗುಡ್ಡಗಳು ಹಾಗೂ ನದಿಗಳು, ಇನ್ನಿತರ ದೃಶ್ಯಗಳು ನೋಡಲು ಸಿಗುತ್ತವೆ. ಆ್ಯಂಡ್ ನಂತರ ಫೈನಲಿ ನಾವು ಕತ್ರಾದಲ್ಲಿ ನಾವು ಇಳಿದುಕೊಂಡಿದ್ದಂತಹ ಹೋಟೆಲ್ನ ಹೆಸರು ಹೋಟೆಲ್ ವೈಷ್ಣವ್ ದೇವಿ ಹೈಟ್ಸ್ ಎಂದು ಆಗಿತ್ತು. ಹೋಟೆಲು ತುಂಬ ಅನುಕೂಲವಾಗೇ ಇತ್ತು. ನಂತರ ನಾವು ರಾತ್ರಿ 10 ಗಂಟೆಗೆ ನಮ್ಮ ಟ್ರೆಕ್ಕಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಟ್ರೆಕ್ಕಿಂಗು ಸಹ ನಮ್ಮ ಲಾಸ್ಟ್ ಟೈಮ್ ಕೇದಾರ್ನಾಥ್ಗೆ ಹೋದ ಟ್ರೆಕ್ಕಿಂಗ್ನ ಹಾಗೆ ಇತ್ತು. ನಾವು ಇದೇ ಟೈಮ್ಗೆ ಲಾಸ್ಟ್ ಇಯರ್ ಕೇದಾರ್ನಾಥ್ಗೆ ಹೋಗಿದ್ವಿ. ಈ ಸಲ ವೈಷ್ಣವ್ ದೇವಿಗೆ ಬಂದಿದ್ದೇವೆ. ನೋಡಿ ಗೈಸ್ ಹೇಗಿದೆ ವ್ಯೂ ಅಂತ. ಈ ರೀತಿಯಲ್ಲಿ ಹೋಗ್ಲಿಕ್ಕೆ ಒಂದು ಸೈಡ್ ಹಾಗೂ ಬರಲಿಕ್ಕೆ ಒಂದು ಸೈಡ್ ಸಪರೇಟ್ ಆಗಿ ದಾರಿಯನ್ನು ಮಾಡಿರ್ತಾರೆ. ಹಾಗೂ ಅಲ್ಲಿಯೂ ಸಹ ಕುದುರೆಗಳು, ಡೋಲಿ ಹಾಗೂ ಹೆಲಿಕಾಪ್ಟರ್ಗಳು ಇದರ ಫೆಸಿಲಿಟಿನೂ ಸಹ ಇಲ್ಲಿ ಇದ್ವು. ನಾವು ನಡ್ಕೊಂಡೇ ಹೋದ್ವಿ. ಇದರ ಟೋಟಲ್ ಕಿಲೋಮೀಟರ್ 12 ಕಿಲೋಮೀಟರ್ ಆಗಿತ್ತು. ಹೋಗಲು 12 ಕಿಲೋಮೀಟರ್ ಹಾಗೂ ಬರಲು 12 ಕಿಲೋಮೀಟರ್, ಒಟ್ಟು 24 ಕಿಲೋಮೀಟರ್ ಆಗುತ್ತಿತ್ತು ಟೋಟಲ್ ಡಿಸ್ಟೆನ್ಸ್. ನಾವು ಹೋಗುವಾಗ ಹಾಗೂ ಬರುವಾಗ 2 ಸೈಡು ನಡ್ಕೊಂಡೇ ಹೋಗಿ ಬಂದ್ವಿ. ನಂತರ ಅಲ್ಲಿ ಹತ್ತುವಾಗ ಈ ರೀತಿಯ ಸುಂದರವಾದ ದೃಶ್ಯಗಳನ್ನು ನೋಡಬಹುದು. ಆ್ಯಂಡ್ ನಾವು ಅಲ್ಲಿ
ಸ್ವಲ್ಪ ಫೋಟೋಗಳನ್ನು ತೆಗೆದುಕೊಂಡ್ವಿ. ನಂತರ ಮೇಲೆ ಹೋದ್ವಿ. ಅಲ್ಲಿ ಹೋದಾಗ ಚರಣ್ ಪಾದುಕಾ ಮಂದಿರ್ ಎಂದು ಇತ್ತು. ನಾವು ಅಲ್ಲಿ ಹೋದ್ವಿ. ಅಲ್ಲಿ ನಮಗೆ 1 ಗಂಟೆ ಟೈಮ್ ಹಿಡಿತು ದೇವರ ದರ್ಶನ ಪಡೆಯಲು. ನಂತರ ಅಲ್ಲಿಂದ ಇನ್ನೂ ಮೇಲೆ ಹೋದ್ವಿ. ಅಲ್ಲಿಂದ ವೈಷ್ಣವ ದೇವಿಯು ಈ ರೀತಿ ಕಾಣುತ್ತಿತ್ತು. ಹತ್ತಿರ ಹೋದಂತೆ ಇನ್ನೂ ಸುಂದರವಾಗಿ ಕಾಣಲು ಶುರುವಾಯಿತು. ನಂತರ ಅಲ್ಲಿಂದ ನಾವು ಅಲ್ಲಿ ದರ್ಶನ ಪಡೆದು ನಂತರ ಭೈರವನಾಥ್ ಮಂದಿರ್ ಎಂಬ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಭೈರವನಾಥ ದೇವರ ದರ್ಶನ ಪಡೆದು ಅಲ್ಲಿಂದ ಮತ್ತೆ ಕೆಳಗೆ ವಾಪಸ್ಸು ಕತ್ರಾ ಕಡೆಗೆ ಹೊರಟ್ವಿ. ಅಲ್ಲಿ ಬರುವಾಗ ನಮಗೆ ಈ ರೀತಿಯ ದೃಶ್ಯಗಳು ಕಾಣಲು ಶುರುವಾಯಿತು. ನಾವು ಅಲ್ಲಿಂದ ಕೆಳಗೆ ಬರುವಾಗ ಸುಮಾರು ಗಂಟೆ ಬೆಳಿಗ್ಗೆ 8:15 9 ಗಂಟೆ ಆಗಿತ್ತು. ಅಲ್ಲಿಂದ ಬರುವಾಗ ಈ ರೀತಿಯ ದೃಶ್ಯಗಳು ಕಾಣುತ್ತವೆ ನೋಡಿ ಗೈಸ್. ಆಗ ಅಲ್ಲಿ ಕೆಲವರು ಮೇಲೆ ಹೋಗುತ್ತಿದ್ದರು, ನಾವು ವಾಪಸ್ಸು ಬರುತ್ತಿದ್ವಿ. ಈ ರೀತಿಯಲ್ಲಿ ಸ್ಟುಡಿಯೋಗಳು ಸಹ ಇರುತ್ತವೆ. ಅಲ್ಲಿ ನಾವು ಫೋಟೋಗಳನ್ನು ಸಹ ತೆಕ್ಕೋಬಹುದು, ಆದರೆ ಪೇಯ್ಡ್ ಇರುತ್ತೆ ಅಷ್ಟೇ. ಅಮೌಂಟ್ನ ಪೇ ಮಾಡಿದರೆ ನಮಗೆ ಅಲ್ಲಿ ಕೂರಿಸಿ ಫೋಟೋವನ್ನು ತೆಗೆದು ನಮಗೆ ಸಾಫ್ಟ್ ಕಾಪಿ ಹಾಗೂ ಹಾರ್ಡ್ ಕಾಪಿ ಎರಡನ್ನೂ ಸಹ ಅವರೇ ಕೊಡುತ್ತಾರೆ. ನಂತರ ಅಲ್ಲಿಂದ ಸಲಾಲ್ ಬ್ರಿಡ್ಜ್ನ ಕಡೆಗೆ ಬಂದ್ವಿ. ಇದೇ ನೋಡಿ ಗೈಸ್ ಸಲಾಲ್ ಬ್ರಿಡ್ಜ್. ಇದು ಅತ್ಯಂತ ದೊಡ್ಡದಾದ ರೈಲ್ವೆ ಬ್ರಿಡ್ಜ್ ಆಗಿದೆ ಅಂಡ್ ಇದು ಸಲಾಲ್ ಡ್ಯಾಮ್ ಆಗಿದೆ. ನಂತರ ಅಲ್ಲಿಂದ ಶ್ರೀ ನವದುರ್ಗಾ ಜಲಾರಿ ಮಾತಾ ಮಂದಿರ್ ಎಂಬ ಟೆಂಪಲ್ಗೆ ಬಂದ್ವಿ. ಇದು ಕೂಡ ತುಂಬಾನೇ ಸುಂದರವಾಗಿತ್ತು. ಇದು ಗುಹೆಯೊಳಗೆ ಹೋದಂತೆ ಅನುಭವ ಆಗುತ್ತಿತ್ತು. ಸೊ ಇಷ್ಟು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.